ಇನ್ನ ರಾಜಶೇಖರ್ ಅಂತ್ಯಕ್ರಿಯೆಯಲ್ಲೂ ಕೂಡ ಅತಿ ದೊಡ್ಡ ಕಾಂಟ್ರವರ್ಸಿ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಶವ ದಹಿಸಿದ್ದು ಯಾಕೆ? ಪೋಸ್ಟ್ ಮಾರ್ಟಮ್ ಆದ್ರೂ ರಾಜಶೇಖರ್ ರೆಡ್ಡಿ ಶವ ದಹಿಸಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಶಾಸಕ ಜನಾರ್ದನ್ ರೆಡ್ಡಿಯಿಂದ ಸ್ಫೋಟಕ ಆರೋಪ ಮಾಡಲಾಗಿದೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಮಾತು. ಮೊದಲು ಶವ ಹೂಳೋದಕ್ಕೆ ಗುಂಡಿ ತೋಡಿ ಬಳಿಕ ಸುಡಲಾಗಿತ್ತು. ರಾಜಶೇಖರ್ ಮೃತದೇಹವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ, ಬದಲಾಗಿ ಗ್ಯಾಸ್ನಿಂದ ಸುಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಆರೋಪ ಇದೆ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಗುಂಡಿಗೆ ಬಲಿಯಾಗಿ ಈಗಾಗಲೇ 8 ದಿನ ಕಳೆದು ಈಗ 9ನೇ ದಿನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವುಗಳನ್ನ ಈ ಒಂದು ಪ್ರಕರಣದಲ್ಲಿ ನಾವು ನೋಡಬಹುದಾಗಿದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಮತ್ತೆ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ನೇರವಾಗಿ ನಾನು ಜನಾರ್ದನ್ ರೆಡ್ಡಿ ಅವರನ್ನ ಮಾತನಾಡಿಸ್ತೀನಿ. ಸರ್, ಈಗ ವಿಡಿಯೋ ರಿಲೀಸ್ ಮಾಡಿದ್ರಿ ಸ್ಮಶಾನಕ್ಕೆ ಸಂಬಂಧಪಟ್ಟಂತೆ. ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದೆ. ಆತ ತೆಲುಗುನಲ್ಲಿ ಮಾತನಾಡಿದ್ದಾನೆ. ಕೆಲವೊಂದು ವಿಷಯಗಳು ಗೊತ್ತಾದ್ರೆ ಇನ್ನು ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ಸ್ಪಷ್ಟನೆ ಕೊಡೋದ್ರೆ ಏನಿದೆ ಅಂತ ನಿಮಗೆ ವಿಡಿಯೋ ಕನ್ನಡ ಟ್ರಾನ್ಸ್ಲೇಷನ್ ಕೂಡ ನಾನು ಹಾಕಿ ನಿಮ್ಗೆ ಕೊಟ್ಟಿದ್ದೀನಿ. ನಾನು ವಿಷಯ ಏನಂತಂದ್ರೆ, ಅಲ್ಲಿ ಸೋಮು ಅಂತ ಹೇಳಿ ಸುಡುಗಾಡಲ್ಲಿ ಕೆಲಸ ಮಾಡುವಂತ ಒಬ್ಬ ಕೆಲಸಗಾರ. ಅಂದ್ರೆ ಸ್ಮಶಾನ ವಾಟಿಕೆಯಲ್ಲಿ ಕುಣಿ ತೆಗೆಯೋದು, ಮುಚ್ಚೋದು, ಶವ ಸಂಸ್ಕಾರ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಒಬ್ಬ ಎಂಪ್ಲಾಯಿ ಅಲ್ಲಿ ಸ್ಮಶಾನಕ್ಕೆ ಸಂಬಂಧಪಟ್ಟು. ತಾನು ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಏನಂತ ಹೇಳಿ, ಸ್ಮಶಾನದಲ್ಲಿ ಇದ್ಕೊಂಡು ಇದು ರೆಕಾರ್ಡ್ ಆಗಿರುವಂತದ್ದು ವಿಡಿಯೋ. ರಾಜಶೇಖರ್ ಅವ್ರ ತಾಯಿ ಅವರು ಆದೇಶದ ಮೇರೆಗೆ ರಘು ಅನ್ನೋ ಒಬ್ಬ ಹುಡುಗ ಸೋಮುಗೆ ಫೋನ್ ಮಾಡಿಬಿಟ್ಟು ಅವರ ತಂದೆ ಸಮಾಧಿ ಎಲ್ಲಿದೆ ತೋರಿಸು ಅಂತ ಹೇಳಿ ವಿಡಿಯೋ ಕಾಲ್ ಮೂಲಕ ಅವ್ರ ತಾಯಿಗೆ ತೋರಿಸ್ಬಿಟ್ಟು ಆ ತಂದೆ ಒಂದು ಸಮಾಧಿ ಬಗಲಿಗೆ ಅಥವಾ ಅವ್ರ ಕಾಲ್ ಕೆಳಗಡೆ ಸುತ್ತಮುತ್ತಲಲ್ಲೇ ಅವ್ರ ತಂದೆಗೆ ಅಂಟ್ಕೊಂಡೆ ಆ ಹುಡುಗನ ಸಮಾಧಿ ಕೂಡ ಆಗ್ಬೇಕು ಅಂತ ಹೇಳಿ ಆ ತಾಯಿ ಅಪೇಕ್ಷೆ ಪಟ್ಟು ಅಲ್ಲಿ ಮಣ್ಣು ಮಾಡೋದಂತೇಳಿ ಹೋಣಿಸ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಕುಣಿ ತೆಗಿಲಿಕ್ಕೆ ಹೇಳ್ತಾರೆ. ಆ ಹುಡುಗ ಸಂಪೂರ್ಣ ಕುಣಿ ತೆಗಿತಾನೆ. ಇನ್ನೇನು ಬಾಡಿ ಬರುತ್ತೆ ಅನ್ನೋಂಥ ಸಮಯದಲ್ಲಿ ಪೊಲೀಸರು ಬರ್ತಾರೆ. ಬಂದು ಆ ಹುಡುಗ ಹೇಳ್ತಾನೆ, ಯಾರು ಸೋಮನ ಹುಡುಗ. ಪೊಲೀಸರು ಬಂದು ನನ್ನ ಫೋನ್ ನಂಬರ್ ತಗೊಂಡ್ರು, ನನ್ನ ಫೋಟೋ, ನನ್ನ ವಿಡಿಯೋಸ್ ಎಲ್ಲ ತಗೊಂಡು, ಕುಣಿ ವಿಡಿಯೋ ಎಲ್ಲ ತಗೊಂಡ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ರಘು ಫೋನ್ ಮಾಡ್ತಾನೆ. ಇಲ್ಲ, ಸಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ತಾಯಿ ಹೇಳಿದ್ದಾರೆ ಅಂತ ಹೇಳಿಲ್ಲ. ಅದೇ ಮುಂದುವರೆದು MLA ಅಂತಾನು ಹೇಳ್ತಾನೆ. ಫಸ್ಟ್ ಸಾರಿ ಹೇಳ್ತಾ ಇದ್ದಾರೆ, ಇಲ್ಲ ಸುಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಮಣ್ಣು ಮಾಡೋಂಗಿಲ್ಲ ಅಂತೇಳಿ ಹೇಳ್ತಾನೆ. ಅದಾದ್ಮೇಲೆ ಹಾಗೆ ಮುಂದುವರೆದ ಭಾಗವಾಗಿ ಮಾತಾಡ್ತಾ ಇಲ್ಲ MLA ಅವರು ಭಾಷೆಯಲ್ಲಿ MLA ಹೇಳಿದ್ದಾರೆ, ಅದನ್ನ ಸುಡಲೇಬೇಕು ಅಂತ ಹೇಳಿ, ಹಾಗಾಗಿ ಕುಣಿ ಮುಚ್ಚಿಬಿಡು ಅಂತ ಹೇಳಿದ್ದಾರೆ ಅಂತ. ಇವಾಗ ತೆಗೆದಿದ್ದು ಕುಣಿ ಸ್ಮಶಾನದಲ್ಲಿ ಮುಚ್ಚಬೇಕು ಅಂದ್ರೆ ಶವ ಹಿಡದೆ ಹೋದ ಪಕ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಅಲ್ಲಿ ಒಂದು ತೆಂಗಿನಕಾಯಿ ನೀರು ಹಾಕಿ ಸಂಪ್ರದಾಯದಿಂದ ಅದನ್ನು ಮುಚ್ಚಬೇಕು. ಏನ್ ಮಾಡೋದು ನನ್ನ ಕರ್ಮ, ಅವರು ತಾಯಿ ಹೇಳಿದ್ರಂತಾನೆ. ಇನ್ನ ರಾಜಶೇಖರ್ ಅಂತ್ಯಕ್ರಿಯೆಯಲ್ಲೂ ಕೂಡ ಅತಿ ದೊಡ್ಡ ಕಾಂಟ್ರವರ್ಸಿ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಶವ ದಹಿಸಿದ್ದು ಯಾಕೆ? ಪೋಸ್ಟ್ ಮಾರ್ಟಮ್ ಆದ್ರೂ ರಾಜಶೇಖರ್ ರೆಡ್ಡಿ ಶವ ದಹಿಸಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಶಾಸಕ ಜನಾರ್ದನ್ ರೆಡ್ಡಿಯಿಂದ ಸ್ಫೋಟಕ ಆರೋಪ ಮಾಡಲಾಗಿದೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಮಾತು. ಮೊದಲು ಶವ ಹೂಳೋದಕ್ಕೆ ಗುಂಡಿ ತೋಡಿ ಬಳಿಕ ಸುಡಲಾಗಿತ್ತು. ರಾಜಶೇಖರ್ ಮೃತದೇಹವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ, ಬದಲಾಗಿ ಗ್ಯಾಸ್ನಿಂದ ಸುಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಆರೋಪ ಇದೆ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಗುಂಡಿಗೆ ಬಲಿಯಾಗಿ ಈಗಾಗಲೇ 8 ದಿನ ಕಳೆದು ಈಗ 9ನೇ ದಿನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವುಗಳನ್ನ ಈ ಒಂದು ಪ್ರಕರಣದಲ್ಲಿ ನಾವು ನೋಡಬಹುದಾಗಿದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಮತ್ತೆ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ನೇರವಾಗಿ ನಾನು ಜನಾರ್ದನ್ ರೆಡ್ಡಿ ಅವರನ್ನ ಮಾತನಾಡಿಸ್ತೀನಿ. ಸರ್, ಈಗ ವಿಡಿಯೋ ರಿಲೀಸ್ ಮಾಡಿದ್ರಿ ಸ್ಮಶಾನಕ್ಕೆ ಸಂಬಂಧಪಟ್ಟಂತೆ. ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದೆ. ಆತ ತೆಲುಗುನಲ್ಲಿ ಮಾತನಾಡಿದ್ದಾನೆ. ಕೆಲವೊಂದು ವಿಷಯಗಳು ಗೊತ್ತಾದ್ರೆ ಇನ್ನು ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ಸ್ಪಷ್ಟನೆ ಕೊಡೋದ್ರೆ ಏನಿದೆ ಅಂತ ನಿಮಗೆ ವಿಡಿಯೋ ಕನ್ನಡ ಟ್ರಾನ್ಸ್ಲೇಷನ್ ಕೂಡ ನಾನು ಹಾಕಿ ನಿಮ್ಗೆ ಕೊಟ್ಟಿದ್ದೀನಿ. ನಾನು
ವಿಷಯ ಏನಂತಂದ್ರೆ ಅಲ್ಲಿ ಸೋಮು ಅಂತ ಹೇಳಿ ಸುಡ್ಗಾಡಲ್ಲಿ ಕೆಲಸ ಮಾಡುವಂತ ಒಬ್ಬ ಕೆಲಸಗಾರ. ಅಂದ್ರೆ ಸ್ಮಶಾನ ವಾಟಿಕೆಯಲ್ಲಿ ಕುಣಿ ತೆಗೆಯೋದು, ಮುಚ್ಚೋದು, ಶವ ಸಂಸ್ಕಾರ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಒಬ್ಬ ಎಂಪ್ಲಾಯಿ ಅಲ್ಲಿ ಸ್ಮಶಾನಕ್ಕೆ ಸಂಬಂಧಪಟ್ಟ. ತಾನು ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಏನಂತ ಹೇಳಿ, ಸ್ಮಶಾನದಲ್ಲಿ ಇದ್ಕೊಂಡು ಇದು ರೆಕಾರ್ಡ್ ಆಗಿರುವಂತದ್ದು ವಿಡಿಯೋ. ರಾಜಶೇಖರ್ ಅವ್ರ ತಾಯಿ ಅವರು ಆದೇಶದ ಮೇರೆಗೆ ರಘು ಅನ್ನೋ ಒಬ್ಬ ಹುಡುಗ ಸೋಮುಗೆ ಫೋನ್ ಮಾಡಿಬಿಟ್ಟು ಅವರ ತಂದೆ ಸಮಾಧಿ ಎಲ್ಲಿದೆ ತೋರಿಸು ಅಂತ ಹೇಳಿ ವಿಡಿಯೋ ಕಾಲ್ ಮೂಲಕ ಅವ್ರ ತಾಯಿಗೆ ತೋರಿಸ್ತಾರೆ. ತೋರಿಸ್ಬಿಟ್ಟು ಆ ತಂದೆ ಒಂದು ಸಮಾಧಿ ಬಗಲಿಗೆ ಅಥವಾ ಅವರು ಕಾಲ್ ಕೆಳಗಡೆ ಆ ಸುತ್ತಮುತ್ತಲಲ್ಲೇ ಅವ್ರ ತಂದೆಗೆ ಅಂಟ್ಕೊಂಡೆ ಆ ಹುಡುಗನ ಸಮಾಧಿ ಕೂಡ ಆಗ್ಬೇಕು ಅಂತ ಹೇಳಿ ಆ ತಾಯಿ ಅಪೇಕ್ಷೆ ಪಟ್ಟು ಅಲ್ಲಿ ಮಣ್ಣು ಮಾಡೋದಂತೇಳಿ ಹೋಣಿಸ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಕುಣಿ ತೆಗಿಲಿಕ್ಕೆ ಹೇಳ್ತಾರೆ. ಆ ಹುಡುಗ ಸಂಪೂರ್ಣ ಕುಣಿ ತೆಗಿತಾನೆ. ಇನ್ನೇನು ಬಾಡಿ ಬರುತ್ತೆ ಅನ್ನೋಂಥ ಸಮಯದಲ್ಲಿ ಪೊಲೀಸರು ಬರ್ತಾರೆ. ಬಂದು ಆ ಹುಡುಗ ಹೇಳ್ತಾನೆ, ಯಾರು ಸೋಮನ ಹುಡುಗ. ಪೊಲೀಸರು ಬಂದು ನನ್ನ ಫೋನ್ ನಂಬರ್ ತಗೊಂಡ್ರು, ನನ್ನ ಫೋಟೋ, ನನ್ನ ವಿಡಿಯೋಸ್ ಎಲ್ಲ ತಗೊಂಡು ಕುಣಿ ವಿಡಿಯೋ ಎಲ್ಲ ತಗೊಂಡ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ರಘು ಫೋನ್ ಮಾಡ್ತಾನೆ. ಇಲ್ಲ, ಸಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ತಾಯಿ ಹೇಳಿದ್ದಾರೆ ಅಂತ ಹೇಳಿಲ್ಲ. ಅದೇ ಮುಂದುವರೆದು MLA ಅಂತಾನು ಹೇಳ್ತಾನೆ. ಫಸ್ಟ್ ಸಾರಿ ಹೇಳ್ತಾ ಇದ್ದಾರೆ, ಇಲ್ಲ ಸುಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಮಣ್ಣು ಮಾಡೋಂಗಿಲ್ಲ ಅಂತೇಳಿ ಹೇಳ್ತಾನೆ. ಅದಾದ್ಮೇಲೆ ಹಾಗೆ ಮುಂದುವರೆದ ಭಾಗವಾಗಿ ಮಾತಾಡ್ತಾ ಇಲ್ಲ MLA ಅವರು ಭಾಷೆಯಲ್ಲಿ MLA ಹೇಳಿದ್ದಾರೆ, ಅದನ್ನ ಸುಡಲೇಬೇಕು ಅಂತ ಹೇಳಿ, ಹಾಗಾಗಿ ಕುಣಿ ಮುಚ್ಚಿಬಿಡು ಅಂತ ಹೇಳಿದ್ದಾರೆ ಅಂತ. ಇವಾಗ ತೆಗೆದಿದ್ದು ಕುಣಿ ಸ್ಮಶಾನದಲ್ಲಿ ಮುಚ್ಚಬೇಕು ಅಂದ್ರೆ ಶವ ಹಿಡದೆ ಹೋದ ಪಕ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಅಲ್ಲಿ ಒಂದು ತೆಂಗಿನಕಾಯಿ ನೀರು ಹಾಕಿ ಸಂಪ್ರದಾಯದಿಂದ ಅದನ್ನು ಮುಚ್ಚಬೇಕು. ಏನ್ ಮಾಡೋದು ನನ್ನ ಕರ್ಮ, ಅವರು ತಾಯಿ ಹೇಳಿದ್ರಂತಾನೆ. ಇನ್ನ ರಾಜಶೇಖರ್ ಅಂತ್ಯಕ್ರಿಯೆಯಲ್ಲೂ ಕೂಡ ಅತಿ ದೊಡ್ಡ ಕಾಂಟ್ರವರ್ಸಿ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಶವ ದಹಿಸಿದ್ದು ಯಾಕೆ? ಪೋಸ್ಟ್ ಮಾರ್ಟಮ್ ಆದ್ರೂ ರಾಜಶೇಖರ್ ರೆಡ್ಡಿ ಶವ ದಹಿಸಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಶಾಸಕ ಜನಾರ್ದನ್ ರೆಡ್ಡಿಯಿಂದ ಸ್ಫೋಟಕ ಆರೋಪ ಮಾಡಲಾಗಿದೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಮಾತು. ಮೊದಲು ಶವ ಹೂಳೋದಕ್ಕೆ ಗುಂಡಿ ತೋಡಿ ಬಳಿಕ ಸುಡಲಾಗಿತ್ತು. ರಾಜಶೇಖರ್ ಮೃತದೇಹವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ, ಬದಲಾಗಿ ಗ್ಯಾಸ್ನಿಂದ ಸುಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಆರೋಪ ಇದು. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಗುಂಡಿಗೆ ಬಲಿಯಾಗಿ ಈಗಾಗಲೇ 8 ದಿನ ಕಳೆದು ಈಗ 9ನೇ ದಿನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವುಗಳನ್ನ ಈ ಒಂದು ಪ್ರಕರಣದಲ್ಲಿ ನಾವು ನೋಡಬಹುದಾಗಿದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಮತ್ತೆ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ನೇರವಾಗಿ ನಾನು ಜನಾರ್ದನ್ ರೆಡ್ಡಿ ಅವರನ್ನ ಮಾತನಾಡಿಸ್ತೀನಿ. ಸರ್, ಈಗ ವಿಡಿಯೋ ರಿಲೀಸ್ ಮಾಡಿದ್ರಿ ಸ್ಮಶಾನಕ್ಕೆ ಸಂಬಂಧಪಟ್ಟಂತೆ. ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದೆ. ಆತ ತೆಲುಗುನಲ್ಲಿ ಮಾತನಾಡಿದ್ದಾನೆ. ಕೆಲವೊಂದು ವಿಷಯಗಳು ಗೊತ್ತಾದ್ರೆ ಇನ್ನು ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ಸ್ಪಷ್ಟನೆ ಕೊಡೋದ್ರೆ ಏನಿದೆ ಅಂತ ನಿಮಗೆ ವಿಡಿಯೋ ಕನ್ನಡ ಟ್ರಾನ್ಸ್ಲೇಷನ್ ಕೂಡ ನಾನು ಹಾಕಿ ನಿಮ್ಗೆ ಕೊಟ್ಟಿದ್ದೀನಿ. ನಾನು ವಿಷಯ ಏನಂತಂದ್ರೆ ಅಲ್ಲಿ ಸೋಮು ಅಂತ ಹೇಳಿ ಸುಡ್ಗಾಡಲ್ಲಿ ಕೆಲಸ ಮಾಡುವಂತ ಒಬ್ಬ ಕೆಲಸಗಾರ. ಅಂದ್ರೆ ಸ್ಮಶಾನ ವಾಟಿಕೆಯಲ್ಲಿ ಕುಣಿ ತೆಗೆಯೋದು, ಮುಚ್ಚೋದು, ಶವ ಸಂಸ್ಕಾರ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಒಬ್ಬ ಎಂಪ್ಲಾಯಿ ಅಲ್ಲಿ ಸ್ಮಶಾನಕ್ಕೆ ಸಂಬಂಧಪಟ್ಟ. ತಾನು ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಏನಂತ ಹೇಳಿ, ಸ್ಮಶಾನದಲ್ಲಿ ಇದ್ಕೊಂಡು ಇದು ರೆಕಾರ್ಡ್ ಆಗಿರುವಂತದ್ದು ವಿಡಿಯೋ. ರಾಜಶೇಖರ್ ಅವ್ರ ತಾಯಿ ಅವರು ಆದೇಶದ ಮೇರೆಗೆ ರಘು ಅನ್ನೋ ಒಬ್ಬ ಹುಡುಗ ಸೋಮುಗೆ ಫೋನ್ ಮಾಡಿಬಿಟ್ಟು ಅವರ ತಂದೆ ಸಮಾಧಿ ಎಲ್ಲಿದೆ ತೋರಿಸು ಅಂತ ಹೇಳಿ ವಿಡಿಯೋ ಕಾಲ್ ಮೂಲಕ ಅವ್ರ ತಾಯಿಗೆ ತೋರಿಸ್ತಾರೆ. ತೋರಿಸ್ಬಿಟ್ಟು ಆ ತಂದೆ ಒಂದು ಸಮಾಧಿ ಬಗಲಿಗೆ ಅಥವಾ ಅವರು ಕಾಲ್ ಕೆಳಗಡೆ ಆ ಸುತ್ತಮುತ್ತಲಲ್ಲೇ ಅವ್ರ ತಂದೆಗೆ ಅಂಟ್ಕೊಂಡೆ ಆ ಹುಡುಗನ ಸಮಾಧಿ ಕೂಡ ಆಗ್ಬೇಕು ಅಂತ ಹೇಳಿ ಆ ತಾಯಿ ಅಪೇಕ್ಷೆ ಪಟ್ಟು ಅಲ್ಲಿ ಮಣ್ಣು ಮಾಡೋದಂತೇಳಿ ಹೋಣಿಸ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಕುಣಿ ತೆಗಿಲಿಕ್ಕೆ ಹೇಳ್ತಾರೆ. ಆ ಹುಡುಗ ಸಂಪೂರ್ಣ ಕುಣಿ ತೆಗಿತಾನೆ. ಇನ್ನೇನು ಬಾಡಿ ಬರುತ್ತೆ ಅನ್ನೋಂಥ ಸಮಯದಲ್ಲಿ ಪೊಲೀಸರು ಬರ್ತಾರೆ. ಬಂದು ಆ ಹುಡುಗ ಹೇಳ್ತಾನೆ, ಯಾರು ಸೋಮನ ಹುಡುಗ. ಪೊಲೀಸರು ಬಂದು ನನ್ನ ಫೋನ್ ನಂಬರ್ ತಗೊಂಡ್ರು, ನನ್ನ ಫೋಟೋ, ನನ್ನ ವಿಡಿಯೋಸ್ ಎಲ್ಲ ತಗೊಂಡು ಕುಣಿ ವಿಡಿಯೋ ಎಲ್ಲ ತಗೊಂಡ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ರಘು ಫೋನ್ ಮಾಡ್ತಾನೆ.
ಇಲ್ಲ ಸಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ತಾಯಿ ಹೇಳಿದ್ದಾರೆ ಅಂತ ಹೇಳಿಲ್ಲ. ಯಾರು ಸರ್ ಆ ಸಾರಿ? ಅದೇ ಮುಂದುವರೆದು MLA ಅಂತಾನು ಹೇಳ್ತಾನೆ. ಫಸ್ಟ್ ಸಾರಿ ಹೇಳ್ತಾ ಇದ್ದಾರೆ, ಇಲ್ಲ ಸುಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಮಣ್ಣು ಮಾಡೋಂಗಿಲ್ಲ ಅಂತೇಳಿ ಹೇಳ್ತಾನೆ. ಅದಾದ್ಮೇಲೆ ಹಾಗೆ ಮುಂದುವರೆದ ಭಾಗವಾಗಿ ಮಾತಾಡ್ತಾ ಇಲ್ಲ MLA ಅವರು ಭಾಷೆಯಲ್ಲಿ MLA ಹೇಳಿದ್ದಾರೆ, ಅದನ್ನ ಸುಡಲೇಬೇಕು ಅಂತ ಹೇಳಿ, ಹಾಗಾಗಿ ಕುಣಿ ಮುಚ್ಚಿಬಿಡು ಅಂತ ಹೇಳಿದ್ದಾರೆ ಅಂತ. ಇವಾಗ ತೆಗೆದಿದ್ದು ಕುಣಿ ಸ್ಮಶಾನದಲ್ಲಿ ಮುಚ್ಚಬೇಕು ಅಂದ್ರೆ ಶವ ಹಿಡದೆ ಹೋದ ಪಕ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಅಲ್ಲಿ ಒಂದು ತೆಂಗಿನಕಾಯಿ ನೀರು ಹಾಕಿ ಸಂಪ್ರದಾಯದಿಂದ ಅದನ್ನು ಮುಚ್ಚಬೇಕು. ಏನ್ ಮಾಡೋದು ನನ್ನ ಕರ್ಮ. ಅವರು ತಾಯಿ ಹೇಳಿದ್ರಂತಾನೆ